ನೋಡಿ, ಅಷ್ಟಲ್ಲದೆ ಹೇಳ್ತಾರ ಹಿರಿಯವರು. ಶ್ರೀಪಾದ್ ಪಾಟೀಲ್ ಈಗಾಗಲೇ ಹಿರಿಯರು ಸಾಕಷ್ಟು ಜನ ಹೇಳ್ತಾ ಇದ್ರು, ಈ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಈ ಬಸವನಗೌಡ ಪಾಟೀಲ್ ವಿಷಯದಲ್ಲೂ ಕೂಡ ಇದೇ ಆಗ್ತಾ ಇರುವಂತದ್ದು. ಯತ್ನಾಳ್ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ಬಸವಾಭಿಮಾನಿಗಳು. ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿ ಹರ್ಕ ಬಸವಣ್ಣವರ ಬಗ್ಗೆ ನೀಡಿದ ಹೇಳಿಕೆ ಅದು ಖಂಡನೀಯ. ರಾಷ್ಟ್ರೀಯ ಬಸವ ಬಳಗದ ಅಧ್ಯಕ್ಷ ಬಾಬು ವಾಲಿ ಹೇಳಿಕೆ ಇದು. ಯತ್ನಾಳ್ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಲಿ ಅವರು. ಬೀದರ್ನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಬಾಬು ವಾಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳರು ಅವರ ಹರಕ ಬಾಯಿಯಿಂದ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡೋದನ್ನೇ ಅವರೊಂದು ಕಾಯಕ ಮಾಡ್ಕೊಂಡು ಬಿಟ್ಟಾರ. ವಿಶ್ವಗುರು ಬಸವಣ್ಣನವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದನ್ನು ಈ ಕಲ್ಯಾಣ ನಾಡಿನ ಜನತೆ, ವಿಶ್ವ ಜನತೆಯೂ ಖಂಡಿಸ್ತದೆ. ಅವರ ಹರಕ ಬಾಯಿಯನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಇಂಥ ಹೇಳಿಕೆಗಳು ಕೊಡಬಾರ್ದು ಅಂತೇಳಿ ನಾನು ಆಗ್ರಹಪಡಿಸ್ತೀನಿ. ಯತ್ನಾಳವ್ರು ಇತ್ತೀಚಿನ ದಿನಗಳದಾಗ ಏನು ಈ ಹರಕ ಬಾಯಿ ತಗೊಂಡು ಮಠಾಧೀಶರ ಬಗ್ಗೆ ಆಗಲಿ, ಪಕ್ಷದ ನಾಯಕರ ಬಗ್ಗೆ ಆಗಲಿ, ಯತ್ನಾಳ್ ಅಂದರೆ ಒಂದು ಹರಕ ಬಾಯಿ, ಅದೇ ಬಂಡವಾಳ. ಅವ್ರಿಗೆ ಸಮಯ ತಕ್ಕ ಪಾಠ ಕಲಿಸ್ತದೆ. ಬಸವನಗೌಡ ಪಾಟೀಲ್ ಯತ್ನಾಳರು ಅವರ ಹರಕ ಬಾಯಿಯಿಂದ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡೋದನ್ನೇ ಅವರೊಂದು ಕಾಯಕ ಮಾಡ್ಕೊಂಡು ಬಿಟ್ಟಾರ. ವಿಶ್ವಗುರು ಬಸವಣ್ಣನವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದನ್ನು ಈ ಕಲ್ಯಾಣ ನಾಡಿನ ಜನತೆ, ವಿಶ್ವ ಜನತೆಯೂ ಖಂಡಿಸ್ತದೆ. ಅವರ ಹರಕ ಬಾಯಿಯನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಇಂಥ ಹೇಳಿಕೆಗಳು ಕೊಡಬಾರ್ದು ಅಂತೇಳಿ ನಾನು ಆಗ್ರಹಪಡಿಸ್ತೀನಿ. ಯತ್ನಾಳ್ ಅವರ ಇತಿಹಾಸವನ್ನ, ಅವ್ರ ವ್ಯಕ್ತಿತ್ವವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. 8 ವರ್ಷದ ಮಗು ಯಾರಿಗೂ ಹೆದರ್ಲಾರ್ದಂಗ, ಅವ್ರ ತಂದೆಗೆ ಹೆದರ್ಲಾರ್ದಂಗ ಏನಂದ್ರೆ ಮನೆ ಬಿಟ್ಟು ಬಂದಂತ ಗುರು ಬಸವಣ್ಣನವರು ಅಂದಾಗ, ಈಗ ಪ್ರಧಾನಮಂತ್ರಿ, ಆಮೇಲೆ ಇಡೀ ಕಲ್ಯಾಣದ ಪಟ್ಟಣದ ಜನ ಅವ್ರ ಬೆಂಬಲಿಗಿದ್ರು. 770 ಜನ ಅಮರಗಣಗಳಿದ್ರು. 1,00,000 ಮೇಲೆ 96,000 ಶರಣರಿದ್ರು. ಇಷ್ಟೆಲ್ಲ ಜನ ಇದ್ದಂತ ಸಂದರ್ಭದಲ್ಲಿ ಅವ್ರ್ಯಾಕೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಅದು ಸಾಧ್ಯವಿಲ್ಲ. ಅವರು ರಾಜಾಜ್ಞೆಯನ್ನು ಹೊತ್ತುಕೊಂಡು ಕೂಡಲ ಸಂಗಮಕ್ಕೆ ಬಂದ್ರು. ಕೂಡಲ ಸಂಗಮಕ್ಕೆ ಬಂದು ಕೂಡಲ ಸಂಗಮದಲ್ಲಿ ಅವರು ಅನುಷ್ಠಾನವನ್ನು ಮಾಡಿದ್ರು 3 ತಿಂಗಳವರೆಗೂ. 3 ತಿಂಗಳವರೆಗೂ ಅನುಷ್ಠಾನ ಮಾಡಿದ ನಂತರ ಪೂಜಾ ಮಾಡುವಂತ ಸಂದರ್ಭದಲ್ಲಿ, ಯೋಗ ಮಾಡುವಂತ ಸಂದರ್ಭದಲ್ಲಿ ಪರಮಾತ್ಮನ ಆದೇಶವಾಯಿತು. ಪರಮಾತ್ಮನ ಆದೇಶದಂತೆ ಉತ್ತಿತ್ತು, ಬಿತ್ತಿತ್ತು, ಕೈಯ ಕೊಯ್ಯಿತ್ತು, ಕಟ್ಟರಿ ಒಟ್ಟಿತ್ತು, ಕಣ ಹಾಳಾಯಿತು, ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಅಂತ ತನ್ನ ಕೊನೆಯವರೆಗೂ, ಅವ್ರು ಕೊನೆಗೆ ಲಿಂಗೈಕ್ಯರಾಗವರೆಗೂ ವಚನವನ್ನು ಬರೆದಿದ್ದಾರೆ ಅಂತಂದಾಗ ಅದು ಹೆಂಗೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಅವಾಗ ಹೇಳ್ಬೇಕಿತ್ತು, ಬಿಜ್ಜಳನ ಸೈನಿಕರು ಬೆನ್ನು ಹತ್ತಿದ್ದಾರೆ, ನಾ ಹೊಳೆ ಹಾರ್ಕೊಂಡು ಸಾಯ್ತೀನಿ ಅಂತ ವಚನ ಬರಿಬೇಕಿತ್ತು. ಖಂಡಿತ ಹಾಗೆಲ್ಲ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ತತ್ವನಿಷ್ಠರಾದಂತ ಮಡಿವಾಳ ಮಾಚಿದೇವರಂತೂ ಅಧಿಕೃತವಾಗಿ ಲಿಂಗೈಕ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ವಚನ ಬಹಳ ದೊಡ್ಡದಿದೆ. ಯಾಕೆ ಯತ್ನಾಳ್ ಯಾಕೆ ಈ ರೀತಿ ಹೇಳ್ತಾ ಇದಾರೆ? ಅದು ರಾಜಕೀಯದ ಏನು ಒತ್ತಡ ಇರುತ್ತೋ ಹೇಳಿಕ್ಕಾಗುದಿಲ್ಲ. ಸನಾತನ ಧರ್ಮದ ಪ್ರಚಾರಕ್ಕಾಗಿನೋ ಅದರ ವ್ಯಾಪಕ ಪ್ರಚಾರ ಮಾಡ್ಬೇಕಂತನೂ ಗೊತ್ತಿಲ್ಲ ನಮಗೆ. ಅದರದ್ದು ಅವರು ನಮ್ಮ ಅಂತರಂಗದ ಹೆಂಗನ ಹೇಳಲಿಕ್ಕಾಗತ್ತೆ. ಅವ್ರು ಹೇಳಿದ ಮಾತಿಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಇದು ತಪ್ಪಿದೆ, ತಪ್ಪೆ. ಯಾರೇ ಮಾಡಿರ್ಲಿ ಅದು ತಪ್ಪೆ. ನೀವು ಮಠಾಧೀಶರೆಲ್ಲ ಏನಾದ್ರು ಇದಕ್ಕೆ ಸಂಬಂಧ ನೋಡೋಣ, ಅದರ ವಿಚಾರ ಎಲ್ಲರೂ ಸೇರ್ಕೊಳ್ತೀವಿ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅದನ್ನೇನ್ ನಿರ್ಧಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ನಾವು. ಇದು ಏನಂತಂದ್ರೆ ಮಾತೆ ಗಂಗಾದೇವಿ ಅವರ ಹೇಳಿಕೆ, ಯತ್ನಾಳ್ ಅವ್ರಿಗೆ ಕೊಡಲಿ ಅಂತಂದ್ರೆ ಬಹಿರಂಗವಾಗಿ ಒಂದು ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಅವರ ಹೇಳಿಕೆಗಳನ್ನ ಮಾಡೋದು ನಿಲ್ಲಿಸಬೇಕು. ಇಲ್ಲದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಮಠಾಧೀಶರೆಲ್ಲವೂ ಕೂಡ ಏನಂತಂದ್ರೆ ಒಂದು ಸಭೆಯನ್ನು ಮಾಡಿಕೊಂಡು ಮುಂದಿನ ಕ್ರಮ ಏನು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಲಿದ್ದೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೋಡಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ವಿಚಾರವಾಗಿ ಏನು ಮಾತಾಡಿದ್ರು ಅನ್ನೋದನ್ನ ತಾವೇ ಕೇಳಿಸಿಕೊಂಡ್ರಿ. 2 ಆಪ್ಷನ್ಗಳಿದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿ ಬಸವಣ್ಣನವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದೇ ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಸವಣ್ಣ ಹೊಳೆಗೆ ಹಾರಿದ್ರು ಅಂತ ಯತ್ನಾಳ್ ಅವರು ಹೇಳಿದ್ರು. ಯತ್ನಾಳ್ ವಿರುದ್ಧ ಇದೇ ಮಾತನ್ನ ಇಟ್ಕೊಂಡು ಈಗ ಮಾತೆ ಗಂಗಾದೇವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಂಗಾದೇವಿ ಅವರು ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷೆ. ಧಾರವಾಡದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಗಂಗಾದೇವಿ ಅವರು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಬಸವಣ್ಣ ಹೊಳೆ ಹಾರಿದ್ರು ಅನ್ನೋದು ಶುದ್ಧ ಸುಳ್ಳು. ಬಸವಣ್ಣನವರು ಹೇಳಿಯಲ್ಲ, ಅವರು ಲಿಂಗೈಕ್ಯರಾಗಿದ್ದಾರೆ. ಯತ್ನಾಳ್ ಹೇಳಿಕೆಯಿಂದ ಬಹಳ ನೋವಾಗಿದೆ ಅಂತ ಗಂಗಾದೇವಿಯವರು ಬೇಸರದ ಮಾತುಗಳನ್ನಾಡಿದ್ದಾರೆ. ಯತ್ನಾಳ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಬಿಜೆಪಿಯ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣವರ ಐಕ್ಯತೆ ಬಗ್ಗೆ ಹೇಳಿರುವಂತಹ ಒಂದು ಹೇಳಿಕೆಗೆ ಸಾಕಷ್ಟು ವಿವಾದವನ್ನು ಹುಟ್ಟಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವ ಪರಂಪರೆ ಸಾಕಷ್ಟು ಸ್ವಾಮೀಜಿಗಳು ಪೀಠಾಧಿಪತಿಗಳು ಕೂಡ ಇದಕ್ಕೆ ಒಂದು ಆಕ್ರೋಶವನ್ನು ಹೊರಹಾಕ್ತೀವಿ. ಈ ಇಡೀ ಹೇಳಿಕೆಯನ್ನು ಖಂಡಿಸ್ತಾ ಇದ್ದು ನಮ್ಮ ಜೊತೆಗೆ ಈಗ ಕೂಡಲ ಸಂಗಮದ ಬಸವ ಧರ್ಮಪೀಠದ ಅಧ್ಯಕ್ಷರಾಗಿರುವಂತಹ ಪೀಠಾಧಿಪತಿಗಳಾಗಿರುವಂತಹ ಮತ್ತೆ ಗಂಗಾದೇವಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನೇ ಮಾತಾಡ್ತೀನಿ. ಯತ್ನಾಳ್ ಅವರು ಏನು ಬಸವಣ್ಣವರ ಐಕ್ಯತೆ ಬಗ್ಗೆ ಐಕ್ಯದ ಬಗ್ಗೆ ಒಂದು ಹೇಳಿಕೆ ಹೇಳಿದ್ರೆ ಏನು ಯಾವ ರೀತಿ ಖಂಡಿಸ್ತಾರೆ? ಗುರು ಬಸವಣ್ಣನವರು ಹೊಳೆ ಹಾರ್ಕೊಂಡು ಸತ್ರು, ಹೊಳೆ ಹಾರ್ಕೊಂಡು ಲಿಂಗೈಕ್ಯರಾದರು ಅನ್ನೋದನ್ನ ಇದು ಶುದ್ಧ ಸುಳ್ಳು. ಯಾಕೆ ಅಂದ್ರೆ ಗುರು ಬಸವಣ್ಣನವರ ಇತಿಹಾಸವನ್ನ ಅವ್ರ ವ್ಯಕ್ತಿತ್ವವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. 8 ವರ್ಷದ ಮಗು ಯಾರಿಗೂ ಹೆದರ್ಲಾರ್ದಂಗ, ಅವ್ರ ತಂದೆಗೆ ಹೆದರ್ಲಾರ್ದಂಗ ಏನಂದ್ರೆ ಮನೆ ಬಿಟ್ಟು ಬಂದಂತ ಗುರು ಬಸವಣ್ಣನವರು ಅಂದಾಗ, ಈಗ ಪ್ರಧಾನಮಂತ್ರಿ ಆಮೇಲೆ ಇಡೀ ಕಲ್ಯಾಣದ ಪಟ್ಟಣದ ಜನ ಅವ್ರ ಬೆಂಬಲಿಗಿದ್ರು. 770 ಜನ ಅಮರಗಣಗಳಿದ್ರು. 1,00,000 ಮೇಲೆ 96,000 ಶರಣರಿದ್ರು. ಇಷ್ಟೆಲ್ಲ ಜನ ಇದ್ದಂತ ಸಂದರ್ಭದಲ್ಲಿ ಅವ್ರ್ಯಾಕೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಅದು ಸಾಧ್ಯವಿಲ್ಲ. ಅವರು ರಾಜಾಜ್ಞೆಯನ್ನು ಹೊತ್ತುಕೊಂಡು ಕೂಡಲ ಸಂಗಮಕ್ಕೆ ಬಂದ್ರು. ಕೂಡಲ ಸಂಗಮಕ್ಕೆ ಬಂದು ಕೂಡಲ ಸಂಗಮದಲ್ಲಿ ಅವರು ಅನುಷ್ಠಾನವನ್ನು ಮಾಡಿದ್ರು 3 ತಿಂಗಳವರೆಗೂ. 3 ತಿಂಗಳವರೆಗೂ ಅನುಷ್ಠಾನ ಮಾಡಿದ ನಂತರ ಪೂಜಾ ಮಾಡುವಂತಹ ಸಂದರ್ಭದಲ್ಲಿ, ಯೋಗ ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮನ ಆದೇಶವಾಯಿತು. ಪರಮಾತ್ಮನ ಆದೇಶದಂತೆ ಉತ್ತಿತ್ತು, ಬಿತ್ತಿತ್ತು, ಕೈಯ ಕೊಯ್ಯಿತ್ತು, ಕಟ್ಟರಿ ಒಟ್ಟಿತ್ತು, ಕಣ ಹಾಳಾಯಿತು, ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಅಂತ ತನ್ನ ಕೊನೆಯವರೆಗೂ, ಅವ್ರು ಕೊನೆಗೆ ಲಿಂಗೈಕ್ಯರಾಗವರೆಗೂ ವಚನವನ್ನು ಬರೆದಿದ್ದಾರೆ ಅಂತಂದಾಗ ಅದೇ ಹೆಂಗೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಅವಾಗ ಹೇಳ್ಬೇಕಿತ್ತು, ಬಿಜ್ಜಳನ ಸೈನಿಕರು ಬೆನ್ನು ಹತ್ತಿದ್ದಾರೆ, ನಾ ಹೊಳೆ ಹಾರ್ಕೊಂಡು ಸಾಯ್ತೀನಿ ಅಂತ ವಚನ ಬರಿಬೇಕಿತ್ತು. ಖಂಡಿತ ಹಾಗೆಲ್ಲ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ತತ್ವನಿಷ್ಠರಾದಂತ ಮಡಿವಾಳ ಮಾಚಿದೇವರಂತೂ ಅಧಿಕೃತವಾಗಿ ಲಿಂಗೈಕ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ವಚನ ಬಹಳ ದೊಡ್ಡದಿದೆ. ಯಾಕೆ ಯತ್ನಾಳ್ ಅವರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಅದು ರಾಜಕೀಯದ ಏನು ಒತ್ತಡ ಇರುತ್ತೋ ಹೇಳಿಕ್ಕಾಗುದಿಲ್ಲ. ಸನಾತನ ಧರ್ಮದ ಪ್ರಚಾರಕ್ಕಾಗಿನೋ ಅದರ ವ್ಯಾಪಕ ಪ್ರಚಾರ ಮಾಡ್ಬೇಕಂತನೂ ಗೊತ್ತಿಲ್ಲ ನಮಗೆ. ಅದರದ್ದು ಅವರು ನಮ್ಮ ಅಂತರಂಗದ ಹೆಂಗನ ಹೇಳಲಿಕ್ಕಾಗತ್ತೆ? ಅವ್ರು ಹೇಳಿದ ಮಾತಿಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಇದು ತಪ್ಪಿದೆ, ತಪ್ಪೆ. ಯಾರೇ ಮಾಡಿರ್ಲಿ ಅದು ತಪ್ಪೆ. ನೀವು ಮಠಾಧೀಶರೆಲ್ಲ ಏನಾದ್ರು ಇದಕ್ಕೆ ಸಂಬಂಧ ನೋಡೋಣ, ಅದರ ವಿಚಾರ ಎಲ್ಲರೂ ಸೇರ್ಕೊಳ್ತೀವಿ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅದನ್ನೇನ್ ನಿರ್ಧಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ನಾವು. ಇದು ಏನಂತಂದ್ರೆ ಮಾತೆ ಗಂಗಾದೇವಿ ಅವರ ಹೇಳಿಕೆ, ಯತ್ನಾಳ್ ಅವ್ರಿಗೆ ಕೂಡಲೇ ಅಂತಿದ್ರೆ ಬಹಿರಂಗವಾಗಿ ಒಂದು ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಅವರ ಹೇಳಿಕೆಗಳನ್ನ ಮಾಡೋದು ನಿಲ್ಲಿಸಬೇಕು. ಇಲ್ಲದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಮಠಾಧೀಶರೆಲ್ಲವೂ ಕೂಡ ಏನಂತಂದ್ರೆ ಒಂದು ಸಭೆಯನ್ನು ಮಾಡಿಕೊಂಡು ಮುಂದಿನ ಕ್ರಮ ಏನು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಲಿದ್ದೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.